ಹರಿ ಸರ್ವೋತ್ತಮ ವಾಯು ಜೀವೋತ್ತಮ. ಜೀವೋತ್ತಮ. ಶ್ರೀಮನ್ಮಧ್ವಮತೆ ಹರಿಪರತರಃ ಸತ್ಯಂ ಜಗತ್ತತ್ವತೋ. ಶ್ರೀಮನ್ಮಧ್ವಮತೆ ಹರಿಪರತರಃ ಸತ್ಯಂ ಜಗತ್ತೋ. ಭಿನ್ನಾ ಜೀವಗಣಾ ಹರೇರನುಚರ ನೀಚೋಚ್ಚ ಭಾವಂಗತಾ. ಮುಕ್ತೇರ್ನೈಜ ಸುಖಾನುಭೂತಿರಮಲಾ ಭಕ್ತಿಶ್ಚ ತತ್ಸಾಧನಂ. ಮುಕ್ತಿರ್ನೈಜ ಸುಖಾನುಭೂತಿರಮಲಾ ಭಕ್ತಿಶ್ಚ ತತ್ಸಾಧನಂ. ಹೆಕ್ಷಾದಿತ್ರತಯಂ ಪ್ರಮಾಣ ಅಖಿಲಾ ಆಮ್ನಾಯೈಕವೇದ್ಯೋ ಹರಿಃ. ಹೆಕ್ಷಾದಿತ್ರಯಂ ಪ್ರಮಾಣ ಅಖಿಲಾ ಆಮ್ನಾಯೈಕವೇದ್ಯೋ ಹರಿಃ. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ. Welcome to Sheshgiri sir. Now you can start, Sheshgiri sir. If you want to share the slides, Madhav can give access to. ಹರೇ ಕೃಷ್ಣ. ಕೇಳಿಸ್ತದೆ ಸರ್. ಕೇಳಿಸ್ತದಲ್ಲ? ಇವತ್ತು ನಾನು ಶೇಷಗಿರಿ ಜೋಯ್ಸ್ ಅಂತ. ಸುಮಾರು ಜನರಿಗೆ ನನ್ನ ಪರಿಚಯ ಇರ್ಬೋದು, ಅಥವಾ ಇಲ್ಲದೇ ಇದ್ರೆ ಆ ಲಿಂಕ್ ಅವ್ರು ಕೊಟ್ಟಿರ್ತಾರೆ. 10 ನಿಮಿಷ ಟೈಮ್ ಕೊಟ್ಟಿರೋದ್ರಿಂದ ತುಂಬ ನನ್ನ ಬಗ್ಗೆ ಇಂಟ್ರೊಡಕ್ಟರಿ ಅನ್ನೋದನ್ನು ನೋಡೋದಕ್ಕಿಂತ, ಸೊ ನಾನು BE MTech ಮಾಡಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೆ. ಬಟ್ ನಾವು ಐ ಆಮ್ ಕಂಪ್ಲೀಟ್ಲಿ ಇಂಟು ದ ಮಧ್ವ ಫಿಲಾಸಫಿ, ಇವೇನು ಮಧ್ವ ಕಾನ್ಷಿಯಸ್ನೆಸ್ ಅಂತ ಏನು ಹಾಕ್ಕೊಂಡಿದ್ದೀರಿ. ಈ ಮಾರ್ಗದಲ್ಲಿ ನಂದು ನೀಶ್ ಇದೆ ಅಂತ ನಾನು ಮೊದಲಿಂದ ಕಂಡುಹಿಡ್ಕೊಂಡಿದ್ದವನಾಗಿದ್ದೆ. ಬಟ್ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಇದಕ್ಕೆ ತೊಡ್ಕೋಬೇಕು ಅಂತ ಒಂದು ಧೈರ್ಯ ಮಾಡಿದ್ದು ಒಂದು 3-4 ವರ್ಷದ ಹಿಂದೆ. ಇದನ್ನು ಪೂರ್ಣ ಪ್ರಮಾಣದಲ್ಲಿ ಇದರಲ್ಲೇ ತೊಡಗಿಸ್ಕೋಬೇಕು ಅಂತ ಇದರಲ್ಲೇ ಇದ್ದೀನಿ. ನಾನು ಏನು ಹೇಳಬೇಕು ಅಂದ್ಕೊಂಡಿದ್ದೀನಿ, ಅಥವಾ ನೀವು ಸುಮಾರು ನಿಮ್ಮದು ವಾಟ್ಸಪ್ಪಲ್ಲಿ ಡಿಸ್ಕಷನ್ಗಳನ್ನ ಫಾಲೋ ಮಾಡ್ತಿರ್ತೀನಿ. ಬಟ್ ಆ ಮಾರ್ಗದಲ್ಲಿ ನಾನು ನನ್ನ ಥಾಟ್ನ ಏನು ಇಟ್ಕೊಂಡಿದ್ದೀನಿ, ಯಾವ ಥರ ಮಾಡಿದರೆ ಫೀಸಿಬಲ್ ಅಂತ ನನ್ನ ಅನಿಸಿಕೆ ಅಂತ ಅನ್ನೋದನ್ನು ನಂದು ಸ್ಲೈಡ್ ಹಾಕ್ತೀನಿ. 7:50 ತನಕ ಅಲ್ವಾ? ನಡೀತೆ. ಒಂದು 5-10 ನಿಮಿಷ ಹೆಚ್ಚು ನಡೀತೆ, ಏನು ತೊಂದರೆ ಇಲ್ಲ. ಸೊ ಸ್ಲೈಡ್ ಕಾಣ್ತಾ ಇದೆಯಲ್ಲ? ಕಾಣಿಸ್ತಾ ಇದೆ ಈಗ. ಕಾಣಿಸ್ತಾ ಇದೆ. ಇದು ಫುಲ್ ಸ್ಕ್ರೀನು. ಸೊ ಡೆವಲಪ್ಮೆಂಟ್ ಆರ್ ಎನ್ಕರೇಜ್ಮೆಂಟ್ ಆಫ್ ಡಿಸೆಂಟ್ರಲೈಸ್ಡ್ ಎಲಿಮೆಂಟ್ಸ್ ವಿತೌಟ್ ಬಿಲ್ಡಿಂಗ್ ಇನ್ಸ್ಟಿಟ್ಯೂಷನಲ್ ಸ್ಟ್ರಕ್ಚರ್ ಅಂತ. ಇದೊಂದು ಸಾಮಾನ್ಯವಾದ ಒಂದು ಟ್ರೆಂಡನ್ನು ನಾನು ತುಂಬ ಮಠಗಳ ಪರಿಸರ ಮತ್ತು ಆಧ್ಯಾತ್ಮದ ಹಿನ್ನೆಲೆ ಇರುವಂಥ ಪಂಡಿತರ ಪರಿಸರ ಇದರ ಜೊತೆ ಬೆಳೆದು ಬಂದವನೇ. ಆದರೆ ಇವತ್ತಿಂದು ಈಗ ನಾನು ಕಾಲೇಜಲ್ಲೂ ಕೆಲಸ ಮಾಡಿ ಈ ಒಂದೊಂದು ಬಂಚಲ್ಲಿ 400-500 ಜನರುಗಳಿಗೆ ಪಾಠ ಹೇಳಿ, ಇವತ್ತು ನಮ್ಮ ಹುಡುಗರುಗಳು ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ, ಅವ್ರ ಮೈಂಡ್ಸೆಟ್ ಏನಿದೆ ಅಂತ ಅನ್ನೋದನ್ನು ಅರ್ಥ ಮಾಡಿಕೊಂಡು, ಈ ಥರ ಒಂದು ವ್ಯವಸ್ಥೆ ಇವತ್ತಿಗೆ ಇದೊಂದೇ ವ್ಯವಸ್ಥೆ ಅಂತ ಹೇಳಲ್ಲ, ಈ ಥರದ್ದು ಒಂದು ವ್ಯವಸ್ಥೆ ಇರೋದು ಸಮಾಜಕ್ಕೆ ಸ್ವಲ್ಪ ಕಾಂಟ್ರಿಬ್ಯೂಟಿಂಗ್ ಆಗಿರುತ್ತೆ ಅಂತ. ಇಲ್ಲಿ ಡೆವಲಪ್ಮೆಂಟ್ ಆರ್ ಎನ್ಕರೇಜ್ಮೆಂಟ್ ಆಫ್ ಡಿಸೆಂಟ್ರಲೈಸ್ಡ್ ಎಲಿಮೆಂಟು ವಿತೌಟ್ ಇನ್ಸ್ಟಿಟ್ಯೂಷನಲ್ ಸ್ಟ್ರಕ್ಚರ್ ಅಂತ 4 ಪಾಯಿಂಟ್ಗಳನ್ನ ಮಾಡಿದ್ದೀನಿ. 4 ಸ್ಲೈಡಲ್ಲಿ ಅದ್ರ ಬಗ್ಗೆ ಸಂಕ್ಷೇಪವಾಗಿ ನೋಡೋಣಂತೆ. ಡೆವಲಪ್ಮೆಂಟ್ ಅಂದರೆ ನಾನು ಇಟ್ಕೊಂಡಿರೋ ಅಜೆಂಡಾದಲ್ಲಿ ಒಂದು 100 ಜನರನ್ನಾದರೂ 100 ಜನ ಅವರು ಇಂಡಿಪೆಂಡೆಂಟ್ ಎಂಟಿಟಿಗಳು ಇರಬೇಕು. ಅವರು ತಾವೇ ತಮ್ಮ ಸ್ವಾವಲಂಬನೆಯಿಂದ ಆಧ್ಯಾತ್ಮದ ಕೃಷಿ ಒಳಗೆ ಇರಬೇಕು, ಹೊರತಾಗಿ
ಆಧ್ಯಾತ್ಮಿಕವಾದ ವೀಕ್ನೆಸ್ ಅಲ್ಲಿ ಇರಬಾರ್ದು, ಆಧ್ಯಾತ್ಮಿಕವಾದ ಸ್ಟ್ರೆಂತ್ ಅಲ್ಲಿ ಇರಬೇಕು, ಅಥವಾ ಎಮೋಷನಾಲಿಟಿಯಿಂದ ಹೊರಗಿರಬೇಕು ಅಂತ ಹೇಳೋ ತಾತ್ಪರ್ಯ. ಅಂತಹ ವ್ಯಕ್ತಿತ್ವ ನಂದು ಒಂದು ಇದೆ ಅಂತ ನಾನು ಒಂದು ಹಂತಕ್ಕೆ ಕಂಡ್ಕೊಂಡಿದ್ದೀನಿ. ಅಂದ್ರೆ ಇದು ಒಂದು ಆರೋಗ್ಯನ್ಸ್ ಅಥವಾ ಅಹಂಕಾರ ಅಂತಲ್ಲ, ನಂಗೆ ಸಂತೋಷ ಇದೆ, ಅದು ನಮ್ಮ ಗುರುಗಳು ಜ್ಞಾನಿಗಳ ಅನುಗ್ರಹದಿಂದ ಅದೊಂದು ಬಂದಿದೆ. ಒಂದು ಮಾರ್ಗದಲ್ಲಿ ನಾವು ಹೋಗ್ತಿರೋ ಸರಿ ಇದೆ, ಈ ಮಾರ್ಗದಲ್ಲಿ 4 ಜನರನ್ನ ತರಬಹುದು ಅಂತ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಇರೋದ್ರಿಂದ ಒಂದು 100 ಜನರನ್ನ ತಯಾರು ಮಾಡಬೇಕು ಅಂತ. ಸ್ಕೂಲ್ ಸ್ಟೂಡೆಂಟ್ಸ್ ಪಾಠ ಇದನ್ನೊಂದು ವಿತ್ ಕೇರ್ ಅಂಡ್ ಡಿಟರ್ಮಿನೇಷನ್, ಇದನ್ನ ಸುಮ್ಮನೆ ಅವ್ರು ಪಾಠಕ್ಕೆ ಬಂದ್ರು, ಅವ್ರು ಹೋದ್ರು, ನಂದಾಯ್ತು ಕೆಲಸ, ಅವರು ನಾವೊಂದು ಪರೀಕ್ಷೆ ಕೊಟ್ಟೆ, ನನಗೊಂದು ಸರ್ಟಿಫಿಕೇಶನ್ ಬಂತು, ಸಮಾಜದಲ್ಲೆಲ್ಲ ನೋಡಿ ಇವ್ನು ಲೌಕಿಕನೂ ಓದ್ತಾನೆ, ವೈದಿಕನೂ ಓದ್ತಾನೆ, ಈ ಫ್ಯಾಸಿನೇಟಿಂಗ್ ಫ್ಯಾಕ್ಟ್ಸ್ ಇಂದ ಹೊರಗೆ ಬರಬೇಕು ಮಕ್ಕಳು ಅಂತ. ತುಂಬಾ ಇವತ್ತಿನ ದಿನ ನೋಡೋದು, ನನಗೂ ಒಂದು ಪ್ರಶಸ್ತಿ ಪತ್ರ ಸಿಕ್ತು ಅಂತ ಅನ್ನೋದನ್ನ ಹೇಳ್ಕೊಳ್ಳೋದ್ರಲ್ಲೇ ತುಂಬಾ ಪ್ರೌಡ್ನೆಸ್ ಇದೆ ಹೊರತು ಆ ಕಂಟೆಂಟ್ ಏನು ನಾನು ಓದಿದೆ ಅಂತ ಅನ್ನೋದ್ರ ಕಡೆ ಲಕ್ಷ್ಯ ಇರಲ್ಲ. ಈ ಕೇರು ಒಬ್ಬ ಮೆಂಟರ್ ಆದವನು ತಗೋಬೇಕು ಅಂತ, ಆ ಒಂದು ಡಿಟರ್ಮೈನ್ಡ್ ಆಗಿ ಮಕ್ಕಳುಗಳಿಗೆ ಪಾಠ ಹೇಳೋದು. ಆ ಒಂದು ವ್ಯವಸ್ಥೆಯಲ್ಲಿ ಒಂದು 10 ಜನ ಮಕ್ಕಳುಗಳಿಗೆ ನಾನು ಪಾಠ ಹೇಳ್ತಾ ಇದ್ದೀನಿ. ಇದನ್ನ ಈ ಸೆಷನ್ನ ಏನಪ್ಪ ಇವ್ರದ್ದು ಹೇಳ್ಕೊಂತಿದಾರಲ್ಲ, ಇವರು ಟಾಪಿಕ್ ಏನು, ಇವ್ರು ಹೇಳ್ಕೊಂತಿರೋದೇನೋ ಅಂತ ಅನ್ನೋದಕ್ಕಿಂತ ನಾ ಏನು ಪ್ರಾಕ್ಟೀಸ್ ಮಾಡ್ತಿದ್ದೀನಿ, ಇದೇ ಒಂದು ವ್ಯವಸ್ಥೆನ ಇಲ್ಲಿ ಪ್ರಪೋಸ್ ಮಾಡ್ತಿದ್ದೀನಿ. ಹಾಗಾಗಿ ನನ್ನ ಎಕ್ಸಾಂಪಲ್ನ ನಾನು ತಗೊಂತೀನಿ, ಜೊತೆಗೆ ಬೇರೆಯವ್ರದ್ದು ನನಗೆ ಇನ್ಸ್ಪೈರ್ ಆಗಿರೋರ್ದು ಹೇಳ್ತೀನಿ. ಸೊ ಹಂಗಾಗಿ ಇದು ನನ್ನ ವ್ಯವಸ್ಥೆಯ ಒಂದು ಇಂಟ್ರಡಕ್ಷನ್, ಅಡ್ವರ್ಟೈಸಿಂಗ್ ಸೆಷನ್ ಅಲ್ಲ, ಒಂದು ವ್ಯವಸ್ಥೆಯ ಇಂಟ್ರಡಕ್ಷನ್ ಅಂತನ್ನುವಂಥದ್ದನ್ನು ನೋಡ್ಬೋದು. ಡ್ರೈವಿಂಗ್ ಯಂಗ್ ಜನರೇಷನ್ ವಿತ್ ಪಾಠ ಅಂಡ್ ಪ್ರಾಕ್ಟಿಕಲ್ ಲೈಫ್ ಸ್ಟೈಲ್. ಸುಮಾರು ಬಾರಿ ಇದು ಎಲ್ಲ ಕಡೆ ಇದು 100 years ಇಂದ ಇರುವಂತಹ ಸ್ಲೋಗನ್ನು, ನಾವು ಪಾಠ ಹೇಳಿದ್ರೆ ಉಪಯೋಗ ಇಲ್ಲ, ಅನ್ಲೆಸ್ ವಿ ಪ್ರಾಕ್ಟೀಸ್ ನೋ ಒನ್ ವಿಲ್ ಲಿಸನ್ ಟು ಅಸ್, ವಿ ಹ್ಯಾವ್ ಟು ಪ್ರಾಕ್ಟೀಸ್, ಓನ್ಲಿ ಪ್ರೀಚಿಂಗ್ ವೋಂಟ್ ಇಂಪ್ಯಾಕ್ಟ್ ಆನ್ ಎನಿಬಡಿ ಅಂತನ್ನುವಂಥದ್ದು ಒಂದು ಲೈನ್ ಎಲ್ಲರೂ ಹೇಳ್ತಾರೆ. ಆದ್ರೆ ಒಂದು ಹಂತದ್ದಾದ್ರೂ ಪ್ರಾಕ್ಟೀಸ್ ಮಾಡುವಂಥದ್ದು ಓಪನ್ ಆಗಿ ಇಡ್ಬೇಕು ನನ್ನ ಲೈಫ್ ಸ್ಟೈಲ್ ಅಂತ. I think you should put second one. ಹಲೋ, Next slide need to be put. Still in first slide. ಅಲ್ಲ, ನಾನು ಹೇಳ್ಬೇಕಾಗಿರೋದನ್ನ ಇದ್ರಲ್ಲಿ ಹೇಳ್ತೀನಂತ. ನಾನು ಮುಂದಿನ ಸ್ಲೈಡ್ಗೆ, ಈ ಸ್ಲೈಡ್ಗೆ ಕಂಪ್ಲೀಟ್ ಆದ್ರೂ ಸೆಷನ್ ಪರವಾಗಿಲ್ಲ ನನಗೆ. ಇಲ್ಲ, I'm just not saying, I think okay, no issues. ಓಕೆ, ಯಾಕಂದ್ರೆ ನಾನು ಏನು ಹೇಳ್ಬೇಕು ಅನ್ಕೊಂಡಿದ್ದೀನಿ ಅದನ್ನೇ ಹೇಳ್ದಂಗೆ ಮುಂದಿನ ಸ್ಲೈಡ್ ಹೋದ್ರೆ ಉಪಯೋಗ ಇಲ್ಲ ಅನ್ಸತ್ತೆ ನನಗೆ. ಅಥವಾ ನೀವು ಹೋಗಂದ್ರೆ ನಾನು ರನ್ ಮಾಡ್ಕೊಂಡು ಹೋಗ್ತೀನಿ. ಇಲ್ಲ ಅಂದ್ರೆ ಅದು ಸ್ಟಕ್ ಆಗಿದೇನೋ ನೋಡ್ಕೊಳ್ಳಿ ಅಂತ ಆತರ ಹೇಳಿದ್ರು ಅವ್ರು. ಇಲ್ಲ, ಹಂಗೆ ಹೇಳಿದ್ರಾ? ಸರಿ ನೋಡಿ. ಅಂದ್ರೆ ಏನಪ್ಪಾ ಅಂದ್ರೆ ಸ್ಲೈಡ್ ಮಾತ್ರ ಕಾಣಿಸ್ತಿದೆ ಅದಕ್ಕೆ. ಓಕೆ, ಇಲ್ಲ ಇರೋದೇ ನಾನು 3-4 ಸ್ಲೈಡ್ ಮಾಡಿರೋದು ಅಷ್ಟೇನೆ. ಸರಿ. ಇಲ್ಲಿ ಏನಪ್ಪಾ ಅಂದ್ರೆ ಒಂದು ಈಗ ಈ ಪ್ರಾಕ್ಟಿಕಲ್ ಲೈಫ್ ಸ್ಟೈಲ್ ಅಂತನ್ನುವಂಥದ್ದು ಇಷ್ಟೊಂದು ಹಾನೆಸ್ಟ್ ಆಗಿ ನಮ್ಮ ಸಮಾಜದ ಮುಂದೆ ನಮ್ಮ ಲೈಫ್ ಸ್ಟೈಲ್ನ ಇಡ್ಬೋದಾ, ನಾವು ಆ ಥರ ಬದುಕ್ಬೋದಾ ಅಂತ ಮನಸ್ಸಲ್ಲಿ ಗ್ರೀಡು, ಆಸೆಗಳು, 4 ಜನ ಅಷ್ಟೊಂದು ದೊಡ್ಡ ಜೀವನ ಮನೋರಂಜಕವಾಗಿ ನೋಡ್ತಿದ್ದಾರೆ. ಇದ್ರ ಮಧ್ಯ ನಾನು ಕಳೆದೋಗ್ಬಿಡ್ತೀನಲ್ಲ ಅನ್ನೋ ಭಯಕ್ಕೆ ಎಲ್ಲರೂ ಕೂಡ ಮಳೆ ಒಳಗಡೆ ಛತ್ರಿ ಹಿಡ್ಕೊಳ್ಳೋ ಕೆಲಸ ಮಾಡೋವಂಥದ್ದಾಗತ್ತೆ. ಆದರೆ ಛತ್ರಿ ಹಿಡಿದೇನೆ ಬದುಕೋ ಪಾಠ ನಾವು ಕಲಿಸ್ಕೊಡ್ತೀವಿ ಅಂತ ಪಾಠಗಳು ನಡೀತಾ ಇರುತ್ತೆ. ಬಟ್ ಇದ್ರೊಳಗಡೆ ನಾನು ಪೂರ್ತಿ ಛತ್ರಿ ಬಿಟ್ಟೆ ಪಾಠ ಹೇಳ್ತೀನಿ ಅಥವಾ ವ್ಯವಸ್ಥೆನ ಇಡ್ತೀನಿ ಅಂತನೂ ಅಲ್ಲ. ಅಟ್ಲೀಸ್ಟ್ ನಾನು ಯಾವ ಪಾರ್ಟಲ್ಲಿ ಹಾನೆಸ್ಟಾಗಿ ನನಗೆ ಸ್ಟ್ರೆಂತ್ ಇದೆನೋ, ನಾನು ಆ ಎಲ್ಲ ಕೆಲಸ ತ್ಯಾಗ ಮಾಡಿನೂ ನನ್ನ ಜೀವನ ಮಾಡಬಲ್ಲೆ. ನಮ್ಮ ಗುರುಗಳು ಒಬ್ಬರು ಜ್ಞಾನಿಗಳು ನಮಗೆ ಮೈಸೂರಲ್ಲಿ ಪರಿಚಯ ಆದಮೇಲೆ ಅವರ ಅನುಗ್ರಹದಿಂದ ಈ ಥರ ನೀನು ಜೀವನ ಮಾಡುವಂತ ಅವರೊಂದು ಹೇಳಿದರು, ಮಧುಕರ ವೃತ್ತಿ ಮಾಡ್ಕೊಂಡಿರುವಂತ. ಅದೇ ವೃತ್ತಿ ಒಳಗಡೆ ನಾನು ಇದ್ದೀನಿ, ಓಪನ್ ಆಗಿದ್ದೀನಿ. ನಾನು ಯಾವುದಕ್ಕೆ ಏನು ಮಾಡ್ತಿದ್ದೀನಿ, ಏನು ಮಾಡಲ್ಲ ಅಂತನ್ನುವಂಥದ್ದು ಸಮಾಜದ ಮುಂದೆ ಕ್ಲಿಯರ್ ಆಗಿ ಇಟ್ಟಿದ್ದೀನಿ. ಆದರೂ ಎಲ್ಲ ಪ್ರಲೋಭನೆಗಳಿಂದ ಗೆದ್ದಿದ್ದೀನಿ ಅಂತನೋ ಒಂದು ಎಮೋಷನಲ್ ಹೈಜಾಕ್ ಮಾಡ್ತಾ ಇಲ್ಲ ಯಾರನ್ನೂ, ಅಥವಾ ದೊಡ್ಡ ಇವನು ಅವಧೂತ ಅನ್ನೋ ಥರ ಪ್ರೊಜೆಕ್ಷನ್ನು ಇಲ್ಲ. ನಾನು ಎಷ್ಟಿದ್ದೀನೋ ಅಷ್ಟು, ಎಷ್ಟು ನನಗಾಗಿದೆನೋ ಅಷ್ಟು ನನಗಾಗಿದೆ ಅಂತ ಇಡ್ತಿದ್ದೀನಿ. ಎಷ್ಟು ನಾನು ಇಂಪ್ರೂವೈಸ್ ಆಗಬೇಕು ಅಂತ ಆಸೆಗಳು ಇಟ್ಕೊಂಡಿದ್ದೀನೋ ಆ ಇಂಪ್ರೂವೈಸೇಷನ್ ಆಗಬೇಕು ಅನ್ನೋ ಆಸೆಗಳನ್ನೂ ಇಡ್ತೀನಿ. ಇದನ್ನು ಚಿಕ್ಕ ಮಕ್ಕಳಿಗೂ ಇಡ್ತೀನಿ, ಸಮಾಜದಲ್ಲಿರೋ ಯಂಗ್ ಹುಡುಗರುಗಳಿಗೂ ಇಡ್ತೀನಿ, ವಯಸ್ಸಾದವ್ರಿಗೂ ಇಡ್ತೀನಿ. 3 ಸ್ತರದವ್ರು ನನ್ನ ಪಾಠಗಳಿಗೆ ಬರ್ತಾರೆ. ಇದು ಒಂದು ಈ ಪ್ರಾಕ್ಟಿಕಲ್ ಲೈಫ್ ಸ್ಟೈಲ್ ಮತ್ತು ನನ್ನ ಬದುಕೋ ಕ್ರಮನೂ ಹತ್ತಿರದಿಂದ ನೋಡ್ತಾರೆ. ನಮ್ಮ ಮನೆಗೆ ಬರ್ತಾರೆ, ನನ್ನ ಹೆಂಡತಿ ಮಕ್ಕಳು ಎಲ್ಲರನ್ನೂ ನೋಡ್ತಾರೆ. ನಾನು ಚಿಕ್ಕವನಿದ್ದಾಗಿಂದನೂ ನಾನು ನೋಡಿರುವಂಥ ಸಮಾಜದಿಂದಲೂ ನನ್ನ ಕಡೆ ಇನ್ಪುಟ್ಸ್ ಪಡೀತಾರೆ ನನ್ನ ಬಗ್ಗೆ. ಬಟ್ ಈ ಒಂದು ಲೈಫ್ ಸ್ಟೈಲ್ ಪ್ರಾಕ್ಟೀಸ್ ನಾನು ಮಾಡ್ತಿದ್ದೀನಿ, ಮತ್ತು ಯಾವುದನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ವೋ, ಎಲ್ಲಿ ನನ್ನ ಸೋಲಿದೆನೋ ಅದನ್ನು ಕೂಡ ಸಮಾಜದ ಮುಂದಿಟ್ಟು ಪಾಠಗಳನ್ನ ಮಾಡ್ತಿರೋದು, ಅದು ಒಂದು ನನಗೆ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ಅಂತನೋ ಒಂದು ಭರವಸೆ ಇದೆ. ಇದು ನಾನು ಹೇಳ್ದಂಗೆ ಒಂದು
ಮೇಕಿಂಗ್ ದೆಮ್ ಟು ಬಿ ಇಂಡಿಪೆಂಡೆಂಟ್ ಇನ್ ಫಿಲಾಸಫಿಕಲ್ ಥಿಂಕಿಂಗ್ ಅಂಡ್ ಸ್ಯಾನ್ಸ್ಕ್ರಿಟ್ ಟೆಕ್ಸ್ಟ್ ಡಿಕೋಡಿಂಗ್. ಈ ವ್ಯುತ್ಪತ್ತಿ ಅಂತ ಏನು ಸಂಸ್ಕೃತದಲ್ಲಿ ಹೇಳ್ತಾರೆ, ಅದನ್ನ ವ್ಯುತ್ಪತ್ತಿ ಅನ್ನೋದಕ್ಕಿಂತ ನನಗೆ ಅದು ಲೈನ್ ಡಿಕೋಡರ್ ಅದಷ್ಟೇ. ಏನೋ ರೋಬೋಟಿಕ್ ಯಾವುದೇ ರೋಬೋಟು AI ಜೊತೆ ಹಾಕ್ಕೊಟ್ಟು ಅದಕ್ಕೆ ಕಲ್ಸ್ಕೊಟ್ರೆ ಅದನ್ನ ಸಂಸ್ಕೃತ ಟೆಕ್ಸ್ಟ್ನ ರೀಡ್ ಮಾಡುತ್ತೆ. ವ್ಯಾಸರಾಜರ ಹಾರ್ದವನ್ ಹೇಳು ಅಂದ್ರೆ ಹೇಳೋ ಸಾಮರ್ಥ್ಯ ಬೆಳೆಸುವಂತ ರೋಬೋಟ್ನ ತಯಾರು ಮಾಡ್ಬೋದು, ಮುಂದೆ ಮಾಡ್ಬಿಡ್ತಾರೆ ಆ ಥರದ್ದು. ರೋಬೋಟ್ಗಳು ನೆಕ್ಸ್ಟ್ ಪಾಠಗಳು ಹೇಳೋವಂಥ ಸಾಮರ್ಥ್ಯ ಬೆಳಿತವೆ. ಬಟ್ ಆ ಥರ ನಮಗೆ ಸಾಂಸ್ಕ್ರಿಟ್ ಟೆಕ್ಸ್ಟ್ ಡಿಕೋಡರ್ ಅಷ್ಟೇ ಬೇಡ. ಅವನು ಇಂಡಿಪೆಂಡೆಂಟ್ ಫಿಲಾಸಫಿಕಲ್ ಥಿಂಕಿಂಗ್ ಅವನಿಗೆ ಬರಬೇಕು. ಯಾರು ನಮ್ಮ ಜೊತೆ ನಾವು ಯಾರನ್ನ ಬದಲಾವಣೆ ತರಬೇಕು ಅಂತ ಆಸೆ ಪಡ್ತೀವೋ, ಬದಲಾವಣೆ ಬರೀ ನಾವು ಇನ್ನೊಬ್ಬರನ್ನಷ್ಟೇ ತರ್ಲಿಕ್ಕೆ ಸಾಧ್ಯನೇ ಇಲ್ಲ, ಜೊತೆಗೆ ನಾನು ಬದಲಾಗ್ತೀನಿ ಅಂತ ವಿಶ್ವಾಸದಲ್ಲೇ ನಾನು ಹೋಗೋದು. ಇದ್ರೊಳಗಡೆ ಇದೊಂದು ವ್ಯವಸ್ಥೆ ಅಂತ ಅನ್ನುವಂಥದ್ದು, ಇದು ಈ ಡೆವಲಪ್ಮೆಂಟ್ ಅಂತ ಅನ್ನುವಂಥದ್ರಲ್ಲಿ ನಾನು ನೋಡೋದಾದರೆ, ಇನ್ನು ಎನ್ಕರೇಜ್ಮೆಂಟ್ ಅಂತಂದ್ರೆ ಕೆಲವೊಂದು ವ್ಯವಸ್ಥೆಗಳು ಎಷ್ಟೊಂದು ಜನ ಮಾಡ್ತಾ ಇರ್ತಾರೆ ಈ ಥರದ್ದು. ಇದು ಮೊದಲು ತುಂಬಾ ಅನಿಸ್ತಿತ್ತು ನನಗೆ, ಒಂದು 10 ವರ್ಷದ ಹಿಂದೆ ಈ ಥರದ್ದೊಂದು ರೆವಲ್ಯೂಷನ್ ಮಾಡಬೇಕು, ಈ ಥರದ್ದೊಂದು ಇಲ್ಲ ನೋಡು, ಈ ಥರದ್ದು ಆಗ್ತಾ ಇಲ್ಲ ನೋಡು ಅಂತ. ಬಟ್ ಇವಾಗ ನಾನು ಮಧುಕರಿ ವೃತ್ತಿಗೆ ಅಂತ ಅಲ್ಲಲ್ಲೇ ಕೆಲವ್ರು ಮನೆಗಳಿಗೆ ಹೋದಾಗ, ಕೆಲವೊಂದು ಬೇರೆ ಬೇರೆ ಏರಿಯಾಗಳಿಗೆ ಹೋದಾಗ ಅಲ್ಲಿ ನೋಡಿದಾಗ ಎಷ್ಟೊಂದು ಜನ ಈ ಥರ ಚಿಕ್ಕ ಚಿಕ್ಕ ಸಿಸ್ಟಮ್ಗಳಲ್ಲಿ ಮಾಡ್ತಾ ಇದ್ದಾರೆ. ಇದು ನಡೀತಾ ಇದೆ. ಇದು ನಾನೊಬ್ಬ ಮಾಡ್ತಾ ಇದ್ದೀನಿ ಅಂತ ಒಂದು ಭ್ರಮೆ ಅನಿಸ್ತಿತ್ತು ಮೊದಲು. ಈಗ ಎಷ್ಟೊಂದು ಜನ ಮಾಡ್ತಾ ಇದ್ದಾರಲ್ಲಪ್ಪ ಇದೇ ಥರ ವಿಚಾರದಲ್ಲಿ. ಇನ್ನು ಒಳ್ಳೊಳ್ಳೆ ಹೃದಯವಂತಿಕೆ ಇಟ್ಕೊಂಡು ಮಾಡ್ತಾ ಇದ್ದಾರೆ, ಜವಾಬ್ದಾರಿ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಅಂಥವ್ರಿಂದ ಕಲ್ತಿದ್ದೀನಿ ಕೂಡ. ಎಷ್ಟೊಂದು ನನ್ನ ಎಮೋಷನಾಲಿಟಿನ್ನು ಅಥವಾ ಫ್ಯಾಸಿನೇಟಿಂಗ್ ಆಧ್ಯಾತ್ಮ ಅಂತನ್ನುವಂಥದ್ದು, ಇದು ಕಾಸ್ಮೋಪಾಲಿಟಿಕ್ ಆಧ್ಯಾತ್ಮ ಅಂತಾರಲ್ಲ, ಇದೊಂಥರ ಮಠಕ್ಕೆ ಬಂದಾಗ ತುಂಬಾನೇ ಡೌನ್ ಟು ಅರ್ತ್ ಅನ್ನೋ ಥರ ಇರೋ, ಮಠದಿಂದ ಹೊರಗೆ ಹೋದಾಗ ಹೈ ಪಾಶ್ ಜೀವನ ನಡೆಸು. ಎರಡಕ್ಕೂ ಸಂಬಂಧ ಇಲ್ಲದೆ ಇರೋ ಎರಡು ದೋಣಿಗಳ ಮೇಲೆ ಕಾಲಿಟ್ಟು ಎಲ್ಲೋ ಹೋಗ್ತಾ ಇದಾರಲ್ಲ ಅನ್ನೋ ಥರ ಅನಿಸ್ತಿರತ್ತೆ. ಬಟ್ ಇದಿಲ್ಲದೇನೆ ಬಾಡುವಂಥ ಎಷ್ಟೋ ಜನಗಳು ಇದಾರೆ ಅಲ್ಲಲ್ಲೇ. ಬಟ್ ಅವರಿಂದ ಕಲ್ತಿರೋವಂಥದ್ದು ತುಂಬ ಇದೆ. ಇದು ಒಂದು ಭಾಗ ಎನ್ಕರೇಜ್ಮೆಂಟ್. ಆ ಥರದ್ದು ಯಾರ್ಯಾರು ಇದ್ದಾರೋ ಅವ್ರನ್ನ ಎನ್ಕರೇಜ್ ಮಾಡೋದು. ನೀವು ಈ ಥರ ಹಿಂದೆ ನೋಡ್ದಂಗೆ ಫೈಂಡ್ ಸಮ್ ಗುಡ್ ಕ್ವಾಲಿಟೀಸ್. ಯಾರೋ ಒಬ್ಬ ಇದ್ದ ಅಂದ್ರೆ ನಮ್ಮ ಮಕ್ಕಳುಗಳಿಗೂ ಹೇಳ್ತಾ ಇರ್ತೀನಿ ನಾನು, ಅವನಲ್ಲಿ ಏನಾದರೂ ಒಂದು ಒಳ್ಳೆ ಗುಣ ಇದೆ ಅಂತಂದರೆ ನೀನು ಇದನ್ನ ಇನ್ನೊಂದು 4 ಜನರಿಗೆ ಹಂಚುವಂತೆ ನೀನು ರೂಪಿಸ್ಕೋ ಅಂತ ಅನ್ನೋ ಥರ. ಇದು ಚಿಕ್ಕದಾಗಿ ಪುಷ್ ಮಾಡ್ತಾ ಹೋದ್ರಾಗತ್ತೆ. ಇದು ಯಾವಾಗ ಸಾಧ್ಯ ಆಗತ್ತೆ ಅಂದರೆ ಡಿಸೆಂಟ್ರಲೈಸೇಷನ್ ಆದರೆ ಮಾತ್ರ ಇದಾಗತ್ತೆ. ಯಾವುದೋ ಒಂದು ಸೆಂಟ್ರಲೈಸ್ಡ್ ಅಥಾರಿಟಿ ಅಂತ ಅನ್ನುವಂಥದ್ದು ಇಂತಹ ಎಲಿಮೆಂಟ್ಗಳು ಎಷ್ಟೊಂದು ನಾನು ನೋಡಿದೆ ಅಂತ ಹೇಳ್ತೀನಲ್ಲ, ಈ ಎಲಿಮೆಂಟನ್ನ ಮೈಕ್ರೋ ಮ್ಯಾನೇಜ್ ಮಾಡುವಂತಹ ಅಥವಾ ಅದರ ಮೇಲೆ ಅಧಿಕಾರ ಸಾಧಿಸುವಂತಹ ಅಧಿಕಾರ ಯಾರಿಗೂ ಇರಬಾರ್ದು. he or she should not be reporting to any profitable organization ಅಂತ. ಮತ್ತೆ ನಾನು ಹೇಳ್ತಿರೋದು, ನಾನು ಇಲ್ಲಿ ಏನಪ್ಪ ಇವ್ರು ಏನು ಇಷ್ಟು ರ್ಯಾಷನಲ್ ಆಗಿ ಅಥವಾ ಯಾರನ್ನೋ ಒಂದು ಅಥವಾ ಯಾವುದೋ ಒಂದು ವ್ಯವಸ್ಥೆನ ಟಾರ್ಗೆಟ್ ಮಾಡೋದಕ್ಕೆ ವ್ಯವಸ್ಥೆ ಇದು ಮಾತಾಡ್ತಿದಾರ ಅಂತ ಖಂಡಿತ ಅಲ್ಲ. ಎಲ್ಲ ದೊಡ್ಡ ದೊಡ್ಡ ಸಂಸ್ಥೆಗಳು ಏನು ಮಾಡ್ತಾ ಇವೆ, ತುಂಬಾ ಅತ್ಯುತ್ತಮ ಕೆಲಸ ಮಾಡ್ತಾ ಇವೆ. ಪುಸ್ತಕ ಪ್ರಿಂಟ್ ಮಾಡೋ ಕೆಲಸ ಆಗಿರ್ಬೋದು, ಕಾರ್ಯಕ್ರಮಗಳ ಸಂಯೋಜನೆ ಮಾಡೋ ಆಗಿರ್ಬೋದು, ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇವೆ. ಆ ಇನ್ಸ್ಟಿಟ್ಯೂಷನ್ಗಳು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ ಮಾಡ್ತಿರುವಂತಹ ಕಾರ್ಯಕ್ರಮ ಅದನ್ನ ಹೊಗಳಿಕ್ಕೆ ತುಂಬಾನೇ ಇದೆ. ಆದರೆ ನಾನು ಏನು ಅನ್ಕೊಂಡಿದ್ದೀನೋ ನನ್ನ ಅಭಿಪ್ರಾಯಕ್ಕೆ ಅನುಗುಣವಾಗಿ ಕೆಲವೊಂದು ವ್ಯವಸ್ಥೆ ಅಂತ ಅನ್ನುವಂಥದ್ದು ಅದು ಅವ್ನು ಸ್ವಂತ ಮಾಡಬೇಕು, ಹೊರತಾಗಿ ನೋ ಒನ್ ಶುಡ್ ಕಮಾಂಡ್ ದೀಸ್ ಇಂಡಿವಿಜುವಲ್ ಎಂಟಿಟೀಸ್. ಈ ಇಂಡಿವಿಜುವಲ್ ಎಂಟಿಟಿ ಮೇಲೆ ಯಾರು ಕಮಾಂಡು ಇರಬಾರ್ದು. ಅವಾಗ ಏನಾಗತ್ತೆ, ಅವನಿಗೆ ಮೈಂಡು ತುಂಬ ಫ್ರೆಶ್ ಆಗಿ ಫ್ರೀಯಾಗಿ ಸಿಗತ್ತೆ. ಎಷ್ಟು ಬೇಕಷ್ಟು ಲಿಮಿಟ್ಲೆಸ್ ಆಗಿ ಅವನು ಯೋಚನೆ ಮಾಡ್ತಾನೆ. ಅವನಿಗೆ ಅಂತ್ಯನೇ ಇಲ್ಲ, ಆದಿನೇ ಇಲ್ಲ, ಅವನು ಹೋಗ್ತಾ ಇರ್ತಾನೆ ಅಷ್ಟೇನೆ. ಅವನು ಮೋರ್ ಫೋಕಸ್ ಇರುತ್ತೆ, ಲಿಬರ್ಟಿ ಇರುತ್ತೆ. ಈ ಥರ ಏನಾರ ನಾನು ಒಂದು ಸಮಾಜದಲ್ಲಿ ಒಂದು ವ್ಯವಸ್ಥೆನ ತಂದರೆ ಯಾರು ಏನಂತಾರೋ, ಯಾರ ಬೈಗುಳಕ್ಕೆ ನಾನು ಈಡಾಗಬೇಕು ಅಥವಾ ನನ್ನ ಜೀವನ ಹೆಂಗೆ ಅಂತನೋ ಒದ್ದಾಟ ಇರಬಾರ್ದು ಅವನಿಗೆ. ಹಾನೆಸ್ಟಿ ಟುವರ್ಡ್ಸ್ ಕರ್ಮ, ಹಾನೆಸ್ಟಾಗಿ ಕರ್ಮ ಮಾಡ್ತಾನೆ, ಫೋಕಸ್ಡ್ ಆಗಿರ್ತಾನೆ, ಸ್ವಾತಂತ್ರ್ಯ ಇರುತ್ತೆ. ಈ ರೀತಿಯಾದಂತಹ ಒಂದು ಅನ್ಬಯಾಸ್ಡ್ ಮೈಂಡ್ ಸೆಟ್ ಇರುವಂತಹ ಒಂದು ಸಂಸ್ಥೆ ಅಂತಂದ್ರೆ ಒಂದು ಚಿಕ್ಕ ಎಂಟಿಟಿ ಇರಬೇಕು. ಡಿಸೆಂಟ್ರಲೈಸ್ಡ್ ಆಗಿದ್ರೆ ಅಲ್ಲಲ್ಲೇ ಅದು ತುಂಬಾ ಚೆನ್ನಾಗಿ ನಡೆಯುತ್ತೆ, ಫಲವತ್ತಾಗಿರುತ್ತೆ. ಆಮೇಲೆ ಪ್ರತಿಯೊಂದನ್ನು ಸಮಾಜನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡುತ್ತೆ. ಇವನು ಯಾಕೆ ಈ ಥರ ಮಾಡ್ತಿದ್ದಾನೆ ಅಂದರೆ, ಅವ್ರು ಕೇಳ್ತಾರೆ ಅದಕ್ಕೆ ಹಿಂಗೆ ಮಾಡ್ತಿದ್ದಾನೆ ಇವನು, ಇವಂದೇನಲ್ಲ ಅವ್ರು ಹೇಳಿದ್ದಕ್ಕೆ ಹಿಂಗೆ ಮಾಡ್ತಾನೆ ಅಂತ ಹಿಂದ್ಗಡೆ ಮಾತಾಡ್ಕೊಳತ್ತೆ. ಅದ್ರ ಹಿಂದ್ಗಡೆ ಮಾತಾಡ್ಕೊಳ್ಳೋದನ್ನ ಸ್ಟಾಪ್ ಮಾಡಿಸ್ಬೇಕು ಸಮಾಜದ್ದು ಅಂತಂದರೆ ಅವನು ಡೇರಿಂಗ್ ಆಗಿ ಇರಲೇಬೇಕಾಗತ್ತೆ, ಹೊರತಾಗಿ ತಾನು ಕಸಿವಿಸಿಯಿಂದ ಭಗವದ್ಗೀತೆ ಹೇಳಲಿಕ್ಕಾಗಲ್ಲ. ಆ ಸ್ಟ್ರೆಂತ್ ಕಮಾಂಡ್ ಇದ್ರೆ ಮಾತ್ರ ಆ ವಿಚಾರಗಳನ್ನು ಸಮಾಜದ ಮುಂದೆ ಇಡ್ಲಿಕ್ಕೆ ಸಾಧ್ಯ ಅಂತ. ಈ ಡಿಸೆಂಟ್ರಲೈಸೇಷನ್ ಅನ್ನೋದು ಇವತ್ತಿಗೆ ನಾನು ನೋಡಿದಂಗೆ ತುಂಬಾ ಜನ ಈ ಒಂದು ಯೂಟ್ಯೂಬ್ ಕ್ರಾಂತಿಯಿಂದ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಈ ಥರದ್ದೊಂದು ವ್ಯವಸ್ಥೆ ತರ್ತಿದ್ದಾರೆ. ಬಟ್ ಅದನ್ನ ಹೇಳ್ತಿದ್ದೀನಿ, ಯಾವುದೇ ಒಂದು ವ್ಯವಸ್ಥೆ ವಿರುದ್ಧವಾಗಿ ಇದು ಒಂದು ವ್ಯವಸ್ಥೆ ಬರ್ತಾ ಇದೆ ಅಂತಲ್ಲ. ಇದು ಒಂದು ಜನ ಹಾನೆಸ್ಟಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಇವನು ನಿಜವಾಗ್ಲೂ ಹಾರ್ಟ್ಲಿ ವರ್ಕ್ ಮಾಡ್ತಿದ್ದಾನ ಅದಕ್ಕೆ ಅಂತ ನೋಡ್ತಾ ಇದ್ದಾರೆ. ಆ
ಫುಲ್ನೆಸ್ ಅವ್ರಿಗೆ ಕಾಣಿಸ್ತು ಅಂತಂದ್ರೆ ನಾವು ಬದಲಾವಣೆ ಆಗ್ಬೋದಲ್ಲ ಅಂತ ಒಂದು ಬಯಕೆ ವ್ಯಕ್ತಪಡಿಸ್ತಾರೆ. ಇಲ್ಲಿದ್ರೆ ಓಹ್ ಇವಂದು ಒಂದು ಅಜೆಂಡಾ ಇದೆ, ಅವ್ನ ಬೇಳೆ ಬೇಯಿಸ್ಕೊಳ್ಳಿಕ್ ಮಾಡ್ತಿದ್ದಾನೆ ಅಂತ ಚಕ್ಕನ್ ತೆಗೆದು ಬಿಡ್ತಾರೆ. ಆ ಒಂದು ಮೈಂಡ್ ಸೆಟ್ ಹೋಗ್ಬೇಕು ಜನರಿಂದ, ಅಂದ್ರೆ ಈ ಡಿಸೆಂಟ್ರಲೈಸೇಷನ್ ಅಂತನ್ನುವಂಥದ್ದು ಆಗಬೇಕು ಅಂತ. ಆಮೇಲೆ ನೋ ಇನ್ಸ್ಟಿಟ್ಯೂಷನಲ್ ಔಟ್ಲುಕ್. he or she should not work in he should work in small group with simple structure and with consistent progress. ಇದು ದೊಡ್ಡದಾಗಿ ಬೆಳೆಸಬೇಕು ಅಂತನ್ನೋ ಒಂದು ಸಂಸ್ಥೆ ಯಾವತ್ತೂ ಸಮಾಜಕ್ಕೆ ಒಳ್ಳೇದು ಮಾಡುತ್ತೆ ಅಂತನ್ನುವಂಥದ್ದು ಬಹಳ ಕಷ್ಟ ಇವತ್ತಿನ ಕನೆಕ್ಟೆಡ್ ಯುಗದಲ್ಲಿ ಅಂತ ನನ್ನ ಅಬ್ಸರ್ವೇಷನ್ ನಾನು ನೋಡಿರುವಂಥದ್ದು. ದೊಡ್ಡ ಸಂಸ್ಥೆ ಆಯಿತು ಅಂತಂದರೆ ಅವ್ನು 100 ಜನನ ಇಟ್ಕೊತಾನೆ, ಅವನಿಗೆ ದುಡ್ಡು ಕಟ್ಟಬೇಕು, ಅವರಿಗೆಲ್ಲ ದುಡ್ಡು ತುಂಬಬೇಕು ಅಂತ ಸಮಾಜಕ್ಕೆ ಮತ್ತೆ ನಾನಾ ಮಾರ್ಗದಿಂದ ಹೋಗ್ತಾನೆ, ಸಮಾಜವನ್ನು ಎಮೋಷನಲಿ ವೀಕ್ ಮಾಡ್ತಾನೆ. ಇದು ಎಲ್ಲ ಪೊಲಿಟಿಕ್ಸಲ್ಲೂ ನಡೆಯುತ್ತೆ, ಆಧ್ಯಾತ್ಮದಲ್ಲೂ ನಡೆಯುತ್ತೆ, ಎರಡರಲ್ಲೂ ವ್ಯತ್ಯಾಸನೇ ಇಲ್ಲ. ಸಮಾಜ ಎಮೋಷನಲಿ ಆಧ್ಯಾತ್ಮಿಕವಾಗಿ ವೀಕ್ ಆದ ತಕ್ಷಣ ಅವರು ಇಂಟೆಲೆಕ್ಚುಯಲಿ ಎಂಪವರ್ ಆಗಲಿಕ್ಕೆ ಹಿಂದೇಟ್ ಹಾಕ್ತಾರೆ. ಹಿಂದೇಟ್ ಹಾಕಿದ ತಕ್ಷಣ ಅದೇ ಅವನ ಲಾಭ ಅಂತ ಆಗತ್ತೆ ವ್ಯವಸ್ಥೆಗೆ. ಬಟ್ ಅವನದು ಮುಂದುವರಿತಾನೆ. ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಸಮಾಜದಲ್ಲಿ? ಬಟ್ ಹಾಗಾಗಿ ಅವನು ದೊಡ್ಡದು ಅಂತ ವ್ಯವಸ್ಥೆಗೆ ಹೋದ ಅಂತಂದರೆ ಅವ್ನು ಗ್ಯಾರಂಟಿ ಆ ವ್ಯವಸ್ಥೆಯನ್ನು ಇವನೇನು ಅನ್ಕೊಂಡಿದ್ದಾನೋ ಆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ಲಿಕ್ಕಾಗಲ್ಲ. ಬಟ್ ಎಮೋಷನಲಿ ನೀವು ಲ್ಯಾಕ್ ಟುಗೆದರ್ ಲಕ್ಷಗಟ್ಟಲೆ ಜನರನ್ನ ಸೃಷ್ಟಿ ಮಾಡ್ಬೋದು ಇದರಲ್ಲಿ. ಅವನನ್ನು ನೀವು ಭ್ರಾಮಕ ಆಧ್ಯಾತ್ಮಿಕವಾದ ಜೀವ ಅಂತನ್ನುವಂಥದ್ದನ್ನು ಸೃಷ್ಟಿ ಮಾಡ್ಬೋದಾದರೆ ಅವನು ಹಾನೆಸ್ಟಾಗಿ ನನಗೆ ಒಂದು ಸ್ವಲ್ಪ ಜನ ಆದರೂ ಉಳಿಸಿದ್ರೆ ಸಾಕು, ಪರವಾಗಿಲ್ಲ, ಹೊರತಾಗಿ ದೊಡ್ಡದಾಗಿ ಮಾಡ್ತೀನಿ ಅಂತ ಯಾವ ವ್ಯವಸ್ಥೆಗೂ ಹೋಗದೇನೆ ಚಿಕ್ಕದಾಗಿ ಒಂದು 20 ಜನ 30 ಜನ ಅವನಿರೋ ಏರಿಯಾದಲ್ಲಿ ಒಂದು ಸಣ್ಣ ಸಂಘಟನೆ ಅಷ್ಟೇ ಅದು. ಮತ್ತಲ್ಲಿ ನೋ ಮನಿ ಇಂಟರ್ವೆನ್ಷನ್ ವೈಲ್ ಟೇಕಿಂಗ್ ಅಪ್ ಸಚ್ ಗ್ರೇಟ್ ಕರ್ಮಯೋಗ. ಈ ಥರದ್ದು ಎಷ್ಟೊಂದು ನಡೀತಾ ಇದೆ ಬೆಂಗಳೂರಲ್ಲಿ. ನಂಗೆ ನೋಡೋದು ತುಂಬ ಖುಷಿ ಆಗುತ್ತೆ. ಎಷ್ಟೊಂದು ಜನ ತಾವು ಲೌಕಿಕ ಕೆಲಸದಲ್ಲಿ ಇದ್ಕೊಂಡು ₹1 ಅಲ್ಲಿ ಒಂದು ಮನಿ ಅನ್ನೋದಿರಲ್ಲ, ಒಂದು ಟ್ರಸ್ಟ್ ಅಂತ ಅನ್ನೋದು ಕ್ರಿಯೇಟ್ ಮಾಡಲ್ಲ. ಆ ಟ್ರಸ್ಟಿಗೆ ಇಷ್ಟು ದುಡ್ಡು ಬೇಕು ಅಂತ ಇಡಲ್ಲ, ಕೆಲಸಗಾರರಿಗೆ ದುಡ್ಡು ಬೇಕು ಏನೂ ಇರಲ್ಲ ಅಲ್ಲಿ. ಇವರೇ ಕೆಲಸಗಾರರು, ದುಡ್ಡಿನ ಇನ್ವಾಲ್ವ್ಮೆಂಟೇ ಇಲ್ಲಾರ್ದಂಗೆ ಎಷ್ಟೊಂದು ಸಂಘಟನೆಗಳಿವೆ. ಬಟ್ ಅವು ಯಾವುದು ಫ್ರಂಟ್ ಲೈನಲ್ಲಿ ಬರಲ್ಲ. ಬರದೇ ಇರೋದಕ್ಕೆ ಅವು ಚೆನ್ನಾಗಿ ವರ್ಕ್ ಮಾಡ್ತಾ ಇವೆ ಅಂತ ನಂಗೆ ಅನ್ಸೋದು. ಸಾವಿರಾರು ಜನರನ್ನ ಆಧ್ಯಾತ್ಮಿಕವಾದ ತಳಹದಿ ಒಳಗಡೆ ಗಟ್ಟಿ ಮಾಡಿವೆ. ಈ ಥರದ್ದೊಂದು ವ್ಯವಸ್ಥೆಗಳು ಎಷ್ಟೊಂದು ನಡೀತಾ ಇದೆ. ಇದು ಒಂಥರ ಖುಷಿ ಅನ್ಸುತ್ತೆ ಈ ಥರದ್ದು ವ್ಯವಸ್ಥೆ. ಸೊ ಇಷ್ಟು ಹೇಳಲಿಕ್ಕಿರುವಂಥದ್ದು. ಒಟ್ಟಾರೆಯಾಗಿ ಒಂದು ಸ್ಕೂಲು, ಕಾಲೇಜು ಅಥವಾ ಕೆಲಸ ಮಾಡ್ತಿರುವಂಥ ಯುವಕರು ಅಥವಾ ಒಂದು ವಯಸ್ಸು ದಾಟಿರುವಂಥವರು, ವೃದ್ಧರು, ಎಲ್ಲರೂ ಕೂಡ ಎಲ್ಲರ ಮೇಲೂ ಒಂದು ಆಧ್ಯಾತ್ಮದ ಇಂಪ್ಯಾಕ್ಟ್ ಅಂತನ್ನುವಂಥದ್ದು ಆಗ್ತದೆ ಅಂತಂದ್ರೆ ಅದು ಒಂದು ಈ ಥರ ಒಂದು ಡಿಸೆಂಟ್ರಲೈಸ್ಡ್ ಎಲಿಮೆಂಟ್ಗಳು ಇರೋದ್ರಿಂದ ಆಗತ್ತೆ ಅಂತ ಒಂದು ಅನಿಸುತ್ತೆ. ಇದೊಂದು ಅನಿಸಿಕೆ. ಈ ಒಂದು ಪಾಠದಲ್ಲಿ ನಾವೊಂದು ನಮ್ಮ ಪಾಠದಲ್ಲಿ ಬೇರೆ ಬೇರೆ ಪಾಠಗಳು, ಬ್ರಹ್ಮಸೂತ್ರ ಪಾಠ, ನ್ಯಾಯಸುಧಾ ಪಾಠ, ಉಪನಿಷತ್ ಪಾಠಗಳು, ಭಗವದ್ಗೀತಾ, ಎಲ್ಲ ಪಾಠಗಳನ್ನ ಈ ಒಂದು ನಿಟ್ಟಿನೊಳಗಡೆ ಮಕ್ಕಳಿಂದ ಹಿಡಿದು ಚಿಕ್ಕ ಮಕ್ಕಳು 5-6ನೇ ಕ್ಲಾಸ್ ಮಕ್ಕಳಿಂದ ಹಿಡಿದು ವೃದ್ಧರ ತನಕ ಎಲ್ಲರನ್ನೂ ಒಂದು ಕನೆಕ್ಟೆಡ್ ಆಗಿ ತೊಗೊಂಡು ಹೋಗ್ತಾ ಇದ್ದೀನಿ ಇದರಲ್ಲಿ. ಇಷ್ಟು ನನ್ನ ವಿಚಾರ ಪ್ರಸ್ತಾಪ ಮಾಡ್ಲಿಕ್ಕೆ ಇದ್ದಿದ್ದು. ಈ ಸ್ಲೈಡ್ಸ್ ಬರಲಿಲ್ಲ. ನೆಕ್ಸ್ಟ್ ಸ್ಲೈಡ್ ಅಲ್ಲ, ಸ್ಲೈಡ್ಸ್ ಅಷ್ಟೇ ಮುಗೀತು. ಇಲ್ಲ, ನಮಗೆ ಒಂದೇ ಸ್ಲೈಡ್ ಅಲ್ಲಿ ಮಾತ್ರ ಇದ್ವಿ ನಾವು. ಒಂದೇ ಸ್ಲೈಡ್ ಮಾತ್ರ ಕಾಣಿಸ್ತಿತ್ತು. ಎಲ್ಲ ಸ್ಟಕ್ ಆಗ್ಬಿಟ್ಟಿದೆ. ಹೌದಾ? ಹಾ. ಅದೇನು ಗೊತ್ತಾಗ್ಲಿಲ್ಲ. ಪರವಾಗಿಲ್ಲ. ಈಗ ನೀವು ಮಧುಕರ ಒಂದು ಚರ್ಚೆ ಮೇಲೆ ಇದೆ. ನಿಮ್ಗೆ ಇದು ಅಂದ್ರೆ ಯಾವ ತರ ಸಂತೋಷ ಕೊಡ್ತಿದೆ, ಮತ್ತೆ ಇದರಿಂದ ಮುಂದೆ ದಾರಿ ಸರಿಯಾಗಿ ಕಾಣಿಸ್ತಾ ಇದೆಯಾ ಅಂತ? ಒಂದೇ ನಿಮಿಷ, ಸ್ಟಕ್ ಆಯ್ತು ಅನ್ಸುತ್ತಲ್ಲ. ಈಗ ಬೇಕಿದ್ರೆ ನೀವು ಸ್ಕ್ರೀನ್ ಆಫ್ ಮಾಡ್ಬೋದು, ಅಂದ್ರೆ ಬ್ಯಾಂಡ್ವಿಡ್ತ್ ಯೂಸ್ ಆಗುತ್ತೆ ಮೋಸ್ಟ್ಲಿ. ಓಕೆ, ಸೊ ಇದನ್ನ ಒಂದು ಚರ್ಚೆನ ಮುಂದೆ ತಗೊಂಡು ಹೋಗ್ಬೇಕು ಅಂದ್ರೆ ಈಗ ಅದು ಒಂದು ಪ್ರಶ್ನೆ ಮಾಡಿದ್ರು, ಅಂದ್ರೆ ವೆದರ್ ಯು ಆರ್ ಏಬಲ್ ಟು see the future in this. It's whatever, you are trying to say that we have to be, more transparent, sincere and simplified lifestyle ಅನ್ನ ರೋಲ್ ಮಾಡೆಲ್ ಆಗಿ ನಾವು ಸೊಸೈಟಿ ಕೊಡ್ಬೇಕು ಅಂತ ಒಂದು ವಿಚಾರಧಾರೆ ಹೇಳಿದ್ವಿ. ಬಟ್ ಈಸ್ that means you have started practicing it? Means how come you are able to you are confident enough take it further? ಅದೇ ಇವಾಗ ಒಂದೇನಂತಂದ್ರೆ ದಿಸ್ ಈಸ್ ನಾಟ್ ದ ಡೇ ಒನ್ ಆರ್ ದ ಮೈ ಪ್ಲಾನ್ ವಾಟ್ ಐ ಆಮ್ ಪ್ರಪೋಸ್ಡ್ ನೌ ಟುಡೇ, ಬಟ್ ಐ ಆಮ್ ಪ್ರಾಕ್ಟೀಸಿಂಗ್ ಸಿನ್ಸ್ ಲಾಸ್ಟ್ 4 years. ಅದು ಹೋಗ್ತಾ ಇದೆ. ಇದನ್ನು ನಾನು
ಎಕ್ಸ್ಪೆರಿಮೆಂಟ್ ಮಾಡಿ ನನ್ನ ಮೇಲೆ, ನನ್ನ ಜೀವನದ ಮೇಲೆ, ನಾನು ಪಾಠಕ್ಕೆ ಬರೋರ ಮೇಲೆ ಇದನ್ನ ಪ್ರಯೋಗ ಮಾಡಿ ನಾ ಈ ಸ್ಲೈಡ್ಗಳನ್ನ ತಯಾರು ಮಾಡಿರೋದು. ಬಟ್ ಇದು ನಡೀತಾ ಇದೆ. ಬಟ್ ಇದು ಏನಂತಂದ್ರೆ ಒಂದು ದೈವದ ಮೇಲೆ, ದೈವ ಮತ್ತೆ ಗುರುವಿನ ಮೇಲೆ ನಂಬೋದು ಅಂತನ್ನುವಂಥದ್ದು, ಅದು ನೀವು ಪ್ರಾಕ್ಟಿಕಲಿ ಹೆಂಗೆ ಸ್ಲೈಡಲ್ಲಿ ಹಾಕ್ತೀರಾ ಅಂತನ್ನುವಂಥ ಥರ ವಿಚಾರ ಅಲ್ಲ ಅದು. ಅದನ್ನ ನೀವು ಈ ಥರ ಒಂದೊಂದು ಒಂದೊಂದೇ ಪಾಯಿಂಟ್ ವೈಸ್ ಪಾಯಿಂಟ್ ಯಾವ ಥರ ಗುರುಭಕ್ತಿ ವರ್ಕ್ ಆಗುತ್ತೆ ಅಂತ ಅಲ್ಗಾರಿದಮಿಕ್ ಆಗಿ ತೋರಿಸ್ಲಿಕ್ಕೆ ಬರದೇ ಇರೋ ವಿಚಾರ ಅದು. ಬಟ್ ಇದು ನನಗೆ ಇಷ್ಟ. ಅದು ನನಗೆ ಚಿಕ್ಕವನಿದ್ದಾಗಿಂದನೂ ಒಂದು ಆಸೆ ಇತ್ತದು. ಬಟ್ ಅದು ಯಾವುದೋ ಒಂದು ಟೈಮಲ್ಲಿ ಒಡೆದು ಹೊರಗೆ ಬಂತು. ಬಟ್ ಸ್ಟಿಲ್ ನಾನು ಅದಕ್ಕೆ ನನ್ನ ಮಧುಕರಿ ವೃತ್ತಿ ಮಾಡ್ಕೊಂಡಿದ್ದೀನಿ. ನನ್ಗೆ ಖುಷಿ ಇದೆ. ನಾನು ಯಾರಿಗೂ ಸೆಲ್ಯೂಟ್ ಮಾಡ್ತಿಲ್ಲ ಅಂತ ಒಂದು ಇದಿದೆ. ನೀವು ಹೇಳ್ತಾ ಇರೋದು ಸ್ವಧರ್ಮದ ಬಗ್ಗೆ ಮಾತಾಡ್ತಾ ಇದ್ದೀರಾ. ಅಂದ್ರೆ everybody has to identify their swadharma and they should practice rather than swayed away by the society and their own the external thoughts ಏನಿದೆ, ತುಂಬಾ ಪ್ರೆಷರ್ ಇರೋದ್ರಿಂದ ಅಥವಾ ಬೇರೆ ಬೇರೆ external factors ಇರೋದಕ್ಕೆ, now we should not swayed away and we should identify our swadharma properly so that we can practice it in a more effective way. That's what you are trying to say, right? ಕರೆಕ್ಟ್. ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹ ಅನ್ನೋದು ತುಂಬಾ ಇರ್ತಾ ಇತ್ತು ನನಗೆ. ಅಲ್ಲಿ ಎಂಬೆಡೆಡ್ಸ್ ಪಾಠ ಮಾಡ್ತಾ ಇದ್ದೆ, ಎಂಬೆಡೆಡ್ ಸಿಸ್ಟಮ್ಸು, ಫೀಲ್ಡ್ ಥಿಯರಿ ಎಲ್ಲ. ಕ್ಲಾಸ್ ರೂಮಲ್ಲಿ ನನಗೆ ಚಾಕ್ ಪೀಸ್ ಇಟ್ಕೊಂಡು ನಿಂತಾಗ ನನಗೆ ಒಂಥರ ಕಸಿವಿಸಿ ಅನಿಸ್ತಾ ಇತ್ತು. ನನಗೆ ಇದಲ್ಲ, ನಾನು ಏನಕ್ಕೆ ಮಾಡ್ತಾ ಇದ್ದೀನಿ, 80 ಜನ ಹುಡುಗರಿಗೆ ನಾನು ಫೀಲ್ಡ್ ಥಿಯರಿ ಪಾಠ ಮಾಡ್ತಿದ್ದೀನಿ, ನಾನಲ್ಲ ಅನ್ನೋದು ತುಂಬಾನೇ ಅನಿಸೋದು ನನಗೆ. ಗೊತ್ತಿಲ್ಲ, ಯಾರೋ ನಮ್ಮ ಕೊಲಿಗೆ ಯಾರೋ ನನ್ನ ಮೇಲೆ ಕೈ ಹಾಕಿದ್ರೆ ನನಗೆ ತಡ್ಕೊಳಿಕ್ ಆಗ್ತಿರ್ಲಿಲ್ಲ. ನಾನು ಈಲ್ಡ್ ಆಗ್ಬಿಟ್ಟಿದ್ದೀನಿ ಅಂತ ಅನ್ನೋ ಭಾವನೆ ತುಂಬಾ ನನ್ನನ್ನು ಪೀಡಿಸ್ತಾ ಇರ್ತಿತ್ತು. ಬಟ್ ಅದು ಒಂದು ಟೈಮ್ ಅಷ್ಟೇನೆ, ಗುರುಗಳು ಅನುಗ್ರಹ ಅಷ್ಟೇನೆ ಅದು. So first suggestion what you told is we have to as a community, as a not only a Madhva community, everybody as a whole society has to put some role models so that other people can follow it. One thing. Second thing is you are suggesting to the people, the society should come up with their own process of identify themselves, like ಸ್ವಧರ್ಮವನ್ನ ಐಡೆಂಟಿಫೈ ಮಾಡುವಂತ ಪ್ರೊಸೆಸ್ ಅನ್ನ ತಗೊಂಡ್ ಬರ್ಬೇಕು ಅಂತ. ಬಟ್ ಮಾಡ್ಬೇಕು. ಮತ್ತೇನಂದ್ರೆ ಇವಾಗ today means my question is, as on today means today we are into this lifestyle, either it may be a hypocritic or too much illusionized lifestyle ಅಲ್ಲಿ ನಾವು ಇದೀವಿ. But how come, what is your core suggestion that how come we can push this identification process? ಒನ್ ಮೋರ್ ಕ್ವಶನ್. ಮಧುಕರ ವೃತ್ತಿ ಅಂದ್ರೆ ಫಸ್ಟ್ ಹೇಳ್ಬಿಡಿ ಸರ್ ನಮಗೆ. ನೀವು ವೃತ್ತಿ ಏನ್ ಮಾಡ್ತಿರಲ್ಲ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಅದಂದ್ರೆ ಏನು ಗೊತ್ತಿಲ್ಲ ಬಹಳ ಜನಕ್ಕೆ. ಸರಿ, ಈ ಮಧುಕರ ವೃತ್ತಿ ಅಂತಂದ್ರೆ ನಾನು ನನಗೆ ಪರಿಚಯಸ್ಥರು ಯಾರು ಇರ್ತಾರೋ ಅವ್ರ ಮನೆಗಳಿಗೆ ಒಂದು 2 ತಿಂಗಳಿಗೆ ಒಮ್ಮೆ ಹೋಗ್ತೀನಿ. ಮಧುಕರ ವೃತ್ತಿ ಅಂತಂದ್ರೆ ಬೇಸಿಕಲಿ ಮಧು ಹೇಗೆ ದುಂಬಿ ಒಂದೇ ಜೇನನ್ನ ಆಶ್ರಯಿಸಿರಲ್ಲ, ಬೇರೆ ಬೇರೆ ದುಂಬಿಯನ್ನ ಆಶ್ರಯಿಸಿರುತ್ತೆ. ಅದು ಭಾಗವತದಲ್ಲೂ ಬರುತ್ತೆ, ಈ ಹಿಂದಿದ್ದ ಧರ್ಮನೇ. ಅದನ್ನ ನಾನು ಇಲ್ಲಿ ನಮ್ಮ ಗುರುಗಳು ಹೇಳಿರೋಂಥದ್ದು ಮಾಡೋದೇನು ಅಂತಂದ್ರೆ, ಒಂದು 2 ತಿಂಗಳಿಗೆ ಒಮ್ಮೆ ಒಬ್ಬರ ಮನೆಗೆ ಹೋಗ್ತೀನಿ. ಅವ್ರ ಮನೆಯಲ್ಲಿ ಒಂದು 1.5 ಅವರ್ ಸ್ಪೆಂಡ್ ಮಾಡ್ತೀನಿ. ನಾನು ಒಂದು ಅರ್ಧ ಗಂಟೆ ನಾನು ಮಾತಾಡ್ತೀನಿ. ಆಮೇಲೆ ಅವ್ರ ಮನೆಯಲ್ಲಿ ಯಾರು ಇರ್ತಾರೋ, ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ, ಒಂದು ಚಿಕ್ಕದಾಗಿ ಒಂದು ಡಿಬೇಟ್ ತರ ಚರ್ಚೆ ಮಾಡ್ತೀವಲ್ಲಿ. ನಾನು ಹೇಳೋ ವಿಷಯದ ಮೇಲೆ ಈಗ ಹೆಂಗೆ ಒಂದು 20 ನಿಮಿಷ ನಾವು ಮಾತಾಡಿದ್ಮೇಲೆ ಈಗ ಚರ್ಚೆ ಮಾಡ್ತಿದೀವೋ, ಈ ತರ ಚರ್ಚೆ ಮಾಡ್ತೀವಿ. ಅವರು ತಮ್ಮ ಪ್ರಶ್ನೆಗಳು ನಾನು ಸೆಷನ್ ಜೊತೆ ಅವರು ಸಿಂಕ್ ಆಗಿ ಅವ್ರಿಗೆ ಪ್ರಶ್ನೆಗಳು ಬಂದು ಅದರೊಳಗಡೆ ಅವರಿಗೆ ಒಂದು ರಿಜಿಸ್ಟರ್ ಆಗ್ಬೇಕು. ಏನಾದ್ರು ಸುಮ್ಮನೆ ಒಂದು ನಾನು ಪ್ರವಚನ ಹೇಳ್ದೆ ಬಂದೆ ಅನ್ನೋ ತರ ಇಟ್ಕೊಂಡಿರಲ್ಲ. ಚಿಕ್ಕ ಚಿಕ್ಕ ಚರ್ಚೆಗಳನ್ನ ಅಲ್ಲಲ್ಲೇ ಮಾಡುವಂತ ವೃತ್ತಿ ಇದು ಮಧುಕರ ವೃತ್ತಿ ಅಂತ ಇಟ್ಕೊಂಡಿರುವಂತದ್ದು. ಓಕೆ ಸರ್, ಥ್ಯಾಂಕ್ ಯು. ಇದು ಆಮೇಲೆ ಇವಾಗ ನಾವು ಐಡೆಂಟಿಫೈ ಮಾಡೋದು ಅಂದ್ರೆ ನೋಡ್ರಿ, ಇವಾಗ ನಾನು ಒಬ್ಬ ವ್ಯಕ್ತಿ ಇದ್ದಾರೆ KR ಪುರದಲ್ಲಿ. ಆತ ಬೇಸಿಕಲಿ ಬ್ಯಾಂಕ್ ರಿಟೈರ್ಡ್. ಅವ್ರಿಗೆ ಸಂಸ್ಕೃತ ಬರಲ್ಲ, ಆಧ್ಯಾತ್ಮದಲ್ಲಿ ಆತ ಎಕ್ಸ್ಪರ್ಟ್ ಅಲ್ಲ, ಆದರೆ ಆಧ್ಯಾತ್ಮಿಕವಾದ ಜೀವ. ಆತನ ಸ್ನೇಹಿತರು ಗುರುತಿಸ್ಬಿಟ್ಟು, ನೀನು ಪ್ರವಚನ ಹೇಳಬಾರ್ದು, ನೀನೇನಕ್ಕೆ ಸಂಘಟನೆ ಮಾಡಬಾರ್ದು, ಒಂದು 4 ಜನರನ್ನ ಸಂಧ್ಯಾ ವಂದನೆ ಮಾಡೋ ಥರ ಯಾಕೆ ಮಾಡಬಾರ್ದು ಅಂತ ಅವರು ಬ್ಯಾಂಕಲ್ಲೇ ಅರ್ಧ ವಾಲಂಟರಿ ರಿಟೈರ್ಮೆಂಟ್ ಮಾಡಿ ಕ್ವಿಟ್ ಮಾಡಿಕೊಂಡು ಮೊನ್ನೆ ಯಾವುದೋ ಒಂದು ಕಾರಣಾಂತರದಿಂದ ನಾನು KR ಪುರಕ್ಕೆ ಹೋದಾಗ ಅವರು ಒಂದು 150 ಜನ ಆದ್ರದ್ದು ಒಂದು ಸಂಘಟನೆ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಎಲ್ರಿಗೂ ಕೂಡ ವೇದಗಳನ್ನ ಹೇಳ್ಕೊಡೋದು, ಸಂಧ್ಯಾ ವಂದನೆ ಮಾಡಿಸುವಂಥದ್ದು. ಆಮೇಲೆ ಅಲ್ಲಿ ಯಾವುದೋ ಒಂದು ದುಡ್ಡಿನ ವ್ಯವಹಾರನೇ ಇಲ್ಲ, ಅಷ್ಟು ಚೆನ್ನಾಗಿ ಅವ್ರು ನಡ್ಸ್ಕೊಂಡು ಹೋಗ್ತಿದ್ದಾರೆ. ನಾನು ಹೇಳೋದೇನಂದ್ರೆ,
ದೊಡ್ಡದಾಗಿ ಯಾವುದನ್ನು ಯೋಚನೆ ಮಾಡ್ತೀವೋ ಅದು ವರ್ಕ್ ಆಗಲ್ಲ. ಚಿಕ್ಕದಾಗಿ ಒಬ್ಬರನ್ನ ಯಾರೋ ಒಬ್ಬ ಇದ್ದಾನೆ, ಅವ್ನಿಗೇನೋ ಒಂದು ಸ್ಟ್ರೆಂತ್ ಇದೆ ಅಂತಂದ್ರೆ ನೀನು ಚಿಕ್ಕದಾಗಿ ಮಾಡಪ್ಪ, ನೀನೇ ನಮ್ಮ ಮನೆ ಹತ್ರ ಇರೋ 4 ಜನರಿಗೆ ಹೇಳ್ಕೊಡು, ಇಷ್ಟಿಷ್ಟೇ ಮಾಡು ಅಂತ ಒಂದು ಸಣ್ಣದಾಗಿ ವ್ಯವಸ್ಥೆ ಅಂತನ್ನುವಂಥದ್ದನ್ನ ಗುರುತಿಸಿ ಹೇಳುವಂಥದ್ದನ್ನ ಮಾಡ್ಬೇಕು ನಾವು. ಸುಮಾರು ಸತಿ ಏನಾಗುತ್ತೆ, ಮಾಡ್ಬೇಕಂತ ಅದು ಹೇಳೋದೇ ಆಗ್ಬಿಡತ್ತೆ ಹೊರತು ಎಲ್ಲೂ ಸ್ಟಾರ್ಟೇ ಆಗಲ್ಲ. ಅದು ಚಿಕ್ಕದಾಗಿ ಮಾಡ್ತಾ ಹೋದ್ರೆ ಆಗತ್ತೆ ಅಂತ ಅನ್ನೋದು ನೋಡಿದೀನಿ ನಾನು. That's what the whole decentralization concept you are trying to push it. So ಈಗ ಅಷ್ಟೋತ್ತರ ಮತ್ತೆ ಪಾರಾಯಣ ಗ್ರೂಪ್ಗಳು ಅಥವಾ ಭಜನಾ ಗ್ರೂಪ್ಗಳು ನಮ್ಮ ಕರ್ನಾಟಕದಲ್ಲಿ ಅಟ್ ಲೀಸ್ಟ್ ಅಥವಾ ಈವನ್ ನಾರ್ತ್ ಇಂಡಿಯಾದಲ್ಲಿ ಐ ಆಮ್ ಜಸ್ಟ್ ಟೇಕಿಂಗ್ ಯು ಟು ದ ಬಿಗರ್ ಸ್ಕೋಪ್. ಕರ್ನಾಟಕದಲ್ಲಿ ಈ ಲಾಸ್ಟ್ ಒಂದು 20-30 ವರ್ಷದಲ್ಲಿ ಟೆಕ್ನಾಲಜಿ, ಸೋಷಿಯಲ್ ಮೀಡಿಯಾ ಎಲ್ಲ ಇರೋದಕ್ಕೆ ಚೆನ್ನಾಗಿ ಸಂಘಟನೆಗಳಾಗಿ ಭಜನೆ, ಪಾರಾಯಣ ಗ್ರೂಪ್ಗಳು ತುಂಬಾ ಚೆನ್ನಾಗಿ ಆಗಿದೆ. ಈವನ್ ಇದು ನಾರ್ತ್ ಇಂಡಿಯಾದಲ್ಲೂ ತುಂಬಾ ಇಸ್ಕಾನ್ದವ್ರು ಆಯ್ತು, ಬೇರೆ ಬೇರೆ ಕಮ್ಯುನಿಟಿ ಅವರು ಮಾಡ್ತಾ ಇದ್ದಾರೆ. ಬಟ್ ಈಸ್ ದಟ್ ಸಫಿಶಿಯಂಟ್ ಆರ್ ಇಟ್ ಶುಡ್ ಗೋ ಬಿಯಾಂಡ್ ದಟ್? ಆರ್ ಯು ಮೀನ್ ಟು ಸೇ ಇನ್ ದೀಸ್ ಡಿಸೆಂಟ್ರಲೈಸ್ಡ್ ಯೂನಿಟ್ಸ್ ಏನಿದೆ, ತುಂಬಾ ಸಣ್ಣ ಯೂನಿಟ್ಗಳಲ್ಲಿ ಅಲ್ಲಿ ಕರೆನ್ಸಿ ಯಾವುದೇ ತರಹದ ಟ್ರಸ್ಟ್ ಅಥವಾ ಅಫಿಷಿಯಲ್ ಅಥವಾ ಲೀಗಲ್ ಅಥವಾ ಕರೆನ್ಸಿ ರಿಲೇಟೆಡ್ ಯಾವ್ದು ಆಕ್ಟಿವಿಟೀಸ್ ಆಗ್ಬಾರ್ದು ಅನ್ನೋ ಒಂದು ನಿಮ್ ಸಜೆಷನ್, ಇಫ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಕರೆಕ್ಟ್. ಅಂದ್ರೆ ಇವಾಗ ಒಂದು ಸ್ತರದಲ್ಲಿ ಅವೆಲ್ಲ ಏನ್ ಮಾಡ್ತಾ ಇವೆ, ತುಂಬಾ ಒಳ್ಳೆ ಕೆಲಸನೇ ಮಾಡ್ತಾ ಇವೆ. ನಿಜವಾಗ್ಲೂ ಒಂದು ಮಾಧ್ವ ಪರಂಪರಾ ಅನ್ನೋದನ್ನ ಅಥವಾ ಬ್ರಾಹ್ಮಣ್ಯ ಪರಂಪರಾ ಅನ್ನೋದನ್ನ ಉಳಿಸಿಟ್ಟಿರೋದೇ ಈ ಪಾರಾಯಣ ಗುಂಪುಗಳು ಮತ್ತೆ ಭಜನಾ ಮಂಡಳಿಗಳು. 90% ಕ್ರೆಡಿಟ್ಸ್ ಅವುಗಳಿಗೆ ಇರೋದು ಹೆಚ್ಚು, ಅದರಲ್ಲಿ ವಿವಾದನೇ ಇಲ್ಲ. ಬಟ್ ಆದ್ರೆ ಈಗ ನಾನು ಏನ್ ಫೋಕಸ್ ಮಾಡ್ತಿರೋದು ಅಂತಂದ್ರೆ, ಇಷ್ಟು ಆಧ್ಯಾತ್ಮಿಕದ ಅದು ತುಂಬಾ ಭಾವನಾತ್ಮಕದ ತಳಹದಿ ಒಳಗಿದೆ. ದೇ ಆರ್ ಕಂಪ್ಲೀಟ್ಲಿ ಇನ್ ಎಮೋಷನಲ್ ಲೈನ್ಸ್. ಆದ್ರೆ ನಂಬಿಕೆ ಪ್ರಪಂಚನೂ ಇದೆ ಅಲ್ಲಿ. ದೇ ಹ್ಯಾವ್ ಬಿಲೀಫ್. ಯಾಕಂದ್ರೆ ಒಂದು ಅಲ್ಲಿರೋ ದೈವಗಳ ಬಗ್ಗೆ ನಂಬಿಕೆನೂ ಇದೆ. ಆದ್ರೆ ಒಂದು ಕರೆಕ್ಟ್ ವೇ ಗೊತ್ತಿಲ್ಲ, ಯಾಕೆ ಮಾಡ್ತಿದೀವಿ ಅಂತ ಪರ್ಪಸ್ ಗೊತ್ತಿಲ್ಲ, ಫೋಕಸ್ ಇರಲ್ಲ. ಆ ಪಾರ್ಟ್ ಅಲ್ಲಿ ಎಮೋಷನಾಲಿಟಿ ತುಂಬಾ ಇದೆ. ಬಟ್ ಅನ್ಲೆಸ್ ಅವರಿಗೆ ತಿಳಿಯೋ ತನಕ ಪಾಠಗಳಲ್ಲೇ ಓದ್ಬೇಕು ಅದನ್ನ ಪ್ರವಚನದಿಂದ ಆಗಲ್ಲ. ಪ್ರವಚನ ಅಗೈನ್ ಇಟ್ ಬ್ರಿಂಗ್ಸ್ ಇನ್ ಎಮೋಷನಾಲಿಟಿ. ಬಟ್ ಪ್ರವಚನ ಈಸ್ ನಾಟ್ ದ ಬಿಗ್ ಟಾನಿಕ್, ಬಟ್ ಇಟ್ ಈಸ್ ಎ ಪೇನ್ ಕಿಲ್ಲರ್ ಅಷ್ಟೇನೆ. ಅನ್ಲೆಸ್ ಸಂಸ್ಕೃತದ ವಾಕ್ಯದಲ್ಲೇ ಹೋಗ್ಬೇಕು ಅವರು, ಅದು ಅನಿವಾರ್ಯ ಅದು. ಬಟ್ ಅದನ್ನು ಸಂಸ್ಕೃತನೂ ದೊಡ್ಡ ಭಾಷೆ ಅಂತ ಹೇಳಿ ಅದನ್ನು ಕೂಡ ಸಮಾಜದಿಂದ ವಿಮುಖರನ್ನಾಗೋ ಮಾಡೋ ಥರ ಸಂದರ್ಭಗಳು ಬರುತ್ತೆ. ಬಟ್ ಅದು ಸಿಂಪಲ್ ಒಂದು ಭಾಷೆ, ಯಾವ ಭಾಷೆ ಥರನೂ ಅಷ್ಟೇ. ಲೈನ್ ಡಿಕೋಡರ್ ಅಂತ ಕರಿತಿರ್ತೀನಿ ಅಷ್ಟೇ ನಾನು ಅದನ್ನು. ಭಾಷೆನ ಕಲ್ತಿರೋ ಲೈನ್ ಡಿಕೋಡಿಂಗ್ ಅಂತ ಅನ್ನೋದು ತುಂಬ ಮುಖ್ಯ ಆಗತ್ತೆ. ಅದು ಕಲ್ತ್ರೆ, ಅದ್ರ ಜೊತೆಗೆ ಅಧ್ಯಾತ್ಮ ಕಲ್ತ್ರೆ ಅವಾಗ ಫಿಟ್ನೆಸ್ ತುಂಬ ಚೆನ್ನಾಗಿ ಸಿಗತ್ತೆ. ಬಟ್ ಆ ಭಾಗದ ಕಡೆನೂ ತುಂಬ ವರ್ಕ್ ಆಗಬೇಕು ಅಂತ. ಬಟ್ ಆ ಲೈನ್ಸಲ್ಲಿ ನಾನು ನನ್ನ ಪ್ರಯತ್ನ ಮೀರಿ, ನನ್ನ ಸಾಮರ್ಥ್ಯ ಮೀರಿ ವರ್ಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದೀನಿ. ಬಟ್ ನಡೀತಾ ಇದೆ ಅದು. ಈ ತರದ್ದು ಒಂದು ಸಜೆಷನ್ ಏನಂದ್ರೆ, ನಮ್ಮ ಮಾಧವ ತತ್ವದಲ್ಲೇ ಹೆಚ್ಚಾದಿತೃತಯಂ ಪ್ರಮಾಣ ಅಖಿಲ ಅಮಾಯಿಕ ವೇದ್ಯವರಿಯೇ ಅಂತ ಅನುಭವ ಪ್ರತ್ಯಕ್ಷ ಅಥವಾ ಅನುಭವ ಅಥವಾ ಯುಕ್ತಾಯುಕ್ತಿ ಅನುಮಾನ, ಇವು ಆಪ್ಷನ್ಗಳು ಇದೆ. ಕೊನೆಗೆ ನೀವು ಇದು ಇಲ್ಲ ಅಂತಂದ್ರೆ ನೀವು ಕೊನೆಗೆ ಆಗಮ ಇದೆ, ವೇದಾಧ್ಯಯನ ಇದ್ದೇ ಇದೆ. ಈಗ ಇವುಗಳನ್ನ ನಮ್ಮಲ್ಲಿ ಆಲ್ರೆಡಿ ಹೇಳಿಬಿಟ್ಟಿದ್ದಾರೆ. ಆಮೇಲೆ ಬೇರೆ ಬೇರೆ ಯೋಗ್ಯತಾ ಲೆವೆಲ್ ಅಥವಾ ಹಿರಾರ್ಕಿ ಇದ್ದೇ ಇದೆ. ತಾರತಮ್ಯ ಇರೋದಕ್ಕೆ ಕೆಲವೊಬ್ಬ ಭಕ್ತಿ ಪ್ರಧಾನವಾಗಿ ಭಕ್ತಿಯಲ್ಲಿ ಸಾಕು ಅಂತಾರೆ, ನಮ್ಗೆ ಭಜನೆ ಸಾಕು ನಮಗೆ, ಅಥವಾ ಪಾರಾಯಣ ಮಾಡ್ತಾ ಇದೀವಿ ಇದು ಸಾಕು ನಮ್ಗೆ, ನಮ್ಮ ಯೋಗ್ಯತೆ ಇಷ್ಟಿದೆ ಸಾಕು ನಮಗೆ ಅಂತಾರೆ. ಬಟ್ ಇದನ್ನ ನೀವು ಈ ಯೋಗ್ಯತಾ ಅಥವಾ ತಾರತಮ್ಯ ಅದನ್ನ ನಾವು ಬಿಯಾಂಡ್ ಕರ್ನಾಟಕ ಹೇಗೆ ಪ್ರಚಾರ ಮಾಡಿದ್ದೇವೆ, ಅಥವಾ ಈ ಅನುಭವ ಮತ್ತೆ ಹಿತಾಯುಕ್ತಿಗಳನ್ನ ಮಾಡುವಂತಹ ವಿಚಾರವನ್ನ ಹೌ ಮಚ್ ಎಫರ್ಟ್ ಹ್ಯಾಸ್ ಬೀನ್ ಟೇಕನ್ ಟು ಟೇಕ್ ಬಿಯಾಂಡ್ ಕರ್ನಾಟಕ? ಒಂದೇನಂದ್ರೆ, ಬಿಯಾಂಡ್ ಕರ್ನಾಟಕ ಅಂತಂದ್ರೆ ಇಲ್ಲಿರೋದು ಬಿಯಾಂಡ್ ಕರ್ನಾಟಕದವರು ನಮ್ಮ ಪಾಠದಲ್ಲಿ ತುಂಬಾ ಜನ ಇದ್ದಾರೆ. ಬಟ್ ಆನ್ಲೈನ್ ಇಸ್ ದ ಓನ್ಲಿ ಮೋಡ್ ಇದಕ್ಕೆ. ಈಗ ನಾನು ಏನ್ ಮಾಡ್ಲಿಕ್ಕೆ ಆಗ್ತದೆ ಅಂತನ್ನುವಂಥದ್ದನ್ನು ಇವತ್ತು ಇಟ್ಕೊಂಡಿರುವಂಥದ್ದು. ಆನ್ಲೈನಿಂದ ಕನೆಕ್ಟಿವಿಟಿ ತುಂಬ ಚೆನ್ನಾಗಿ ಬೆಳೆದಿದೆ. ಎಷ್ಟೋ ಮಹಾರಾಷ್ಟ್ರದವ್ರು ಇದ್ದಾರೆ, ಪುಣೆದವ್ರು ಇದ್ದಾರೆ ಪಾಠದಲ್ಲಿ, ಹೈದರಾಬಾದವ್ರು ಇದ್ದಾರೆ, ಬೇರೆ ಬೇರೆ ತಮಿಳ್ನಾಡವ್ರು ಇದ್ದಾರೆ, ಎಷ್ಟೊಂದು ಜನ ಕನೆಕ್ಟ್ ಆಗ್ತಾರೆ. ಬಟ್ ಏನಂತಂದ್ರೆ, ಇಲ್ಲಿ ಇದು ಬಿಯಾಂಡ್ ಕರ್ನಾಟಕ ಅಂತನ್ನುವಂಥದ್ದು ಅನ್ನೋದಕ್ಕಿಂತ ನನಗೆ ಇಲ್ಲಿ ಅದು ಒಂದು ವಿಚಾರ ಬೇರೆ. ಇಲ್ಲಿ ನೀವೇನು ಹೇಳಿದ್ರಿ, ಇಷ್ಟು ಸಾಕು ನನಗೆ ಪಾರಾಯಣ ಮಾಡ್ತಿದ್ದೀನಿ, ಇಷ್ಟು ಹಾಡು ಹೇಳ್ತಿದ್ದೀನಿ, ಇಷ್ಟು ಸಾಕು ಅಂತನೋ ಒಂದು ಮೈಂಡ್ ಸೆಟ್ಟು
ಅವ್ರಿಗೆ ಏನಕ್ಕೆ ಬರ್ತಾ ಇದೆ ಅಂತ ಅನ್ನುವಂಥದ್ದನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ನೀವು ನೋಡ್ರಿ, ಯೋಚನೆ ಮಾಡಕ್ ಬರುತ್ತೆ ಅವನಿಗೆ. ನ್ಯೂಸ್ ಚಾನಲ್ ಹಾಕಿದ್ರೆ ಯಾರ್ ಪೊಲಿಟಿಕ್ಸ್, ಯಾವ ಪ್ರೈಮ್ ಮಿನಿಸ್ಟರ್ ಯಾರು ಹಾಕದ, ಅವನ್ ಯಾಕೆ ಬೀಳ್ತಾ ಇದ್ದಾನೆ, ಇವನ್ ಯಾಕೆ ಹೋಗ್ತಾ ಇದ್ದಾನೆ, ಮತ್ತೆ ಕೆಲಸದಲ್ಲೂ ತುಂಬಾ ಬುದ್ಧಿವಂತಿಕೆ ಇರುತ್ತೆ. ಇಂಟೆಲೆಕ್ಚುಲಿ ದೇ ಆರ್ ಗ್ರೇಟ್. ಸಾರಿ ಟು ಇಂಟರಪ್ಟ್ ಆಕ್ಚುಲಿ. ಮಾಧವ್ ಅವರೇ, ಟೈಮ್ ಇದೆಯಾ? ನಂಗೆ 8:15 ಒಂದು ಪಾಠ ಇದೆ, ಕೂಡ್ಬೇಕು ನಾನು. ಹಾ, ಮಾಧವ್ ಟೈಮ್ ಇದೆಯಾ? ಇನ್ನೊಂದು 4 ನಿಮಿಷ ಇದೆ, ಆಟೋಮೆಟಿಕ್ ಆಗಿ ಕ್ಲೋಸ್ ಆಗುತ್ತೆ ಮೀಟಿಂಗ್. ಹೌದಾ? ಇಲ್ಲಿದ್ರೆ ಇನ್ನೊಂದು ಯಾವ್ದನ್ನ ಒಂದು ಸೆಷನ್ ಅಲ್ಲಿ ಮಾತಾಡೋಣಂತೆ. ನಾನು ಸ್ವಲ್ಪ ಇನ್ನೊಂದು ಸೆಷನ್ ಅಲ್ಲಿ ವಿಲ್ ಕಂಟಿನ್ಯೂ. ನೌ ವಿ ವಿಲ್ ಗೋ ಟು ದ ಎಂಡಿಂಗ್ ಪ್ರೇಯರ್. ಶೇಷಗಿರಿ ಅವರೇ, ಸಾರಿ, ಅಂದ್ರೆ ಇದು ಝೂಮ್ ಮತ್ತೆ ಡಿಸ್ಕನೆಕ್ಟ್ ಆಗ್ಬಿಡುತ್ತೆ ಅದಕ್ಕೆ. ಓಕೆ. Okay, no, we'll continue in the next session. Idana will do it as a more of a discussion. Sorry. Okay, thank you. Now will Shrish, you can start. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ. ಶ್ರೀಮನ್ಮಧ್ವಮತೆ ಹರಿಪರತರಃ ಸತ್ಯಂ ಜಗತ್ತತ್ವತೋ. ಶ್ರೀಮನ್ಮಧ್ವಮತೆ ಹರಿಪರತರಃ ಸತ್ಯಂ ಜಗತ್ತತ್ವತೋ. ಭಿನ್ನಾ ಜೀವಗಣಾ ಹರೇರನುಚರಾ ನೀಚೋಚ್ಚ ಭಾವಂಗತಾ. ಭಿನ್ನಾ ಜೀವಗಣಾ ಹರೇರನುಚರಾ ಭಾವಂಗತಃ. ಮುಕ್ತೇರ್ನೈಜ ಸುಖಾನುಭೂತಿರಮಲಾ ಭಕ್ತಿಶ್ಚ ತತ್ಸಾಧನಂ. ಮುಕ್ತಿರ್ನೈಜಸುಖಾನುಭೂತಿರಮಲಾ ಭಕ್ತಿಶ್ಚ ತತ್ಸಾಧನಂ. ಹಕ್ಷಾದಿತ್ರತಯಂ ಪ್ರಮಾಣ ಅಖಿಲ ಆಮ್ನಾಯೈಕವೇದ್ಯೋ ಹರಿಃ. ಹಕ್ಷಾದಿತ್ರತಯಂ ಪ್ರಮಾಣ ಪ್ರಮಾಣ ಅಖಿಲ ಆಮ್ನಾಯೈಕವೇದ್ಯೋ ಹರಿಃ. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ.